ಗುರು ಗೋವಿಂದ ಭಟ್ರು ಶರೀಫ ತನ್ನ ಶಿಷ್ಯನನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ಮನೆಗೆ ಬಂದಾಗ ಅವರ ತಂದೆ ತಾಯಿಯನ್ನೇ ಕೇಳ್ತಾರೆ, ಇಲ್ಲ ಈ ಮಗುವನ್ನು ನನಗೆ ದತ್ತಕವಾಗಿ ಕೊಡ್ರಿ, ನಾನು ಅವನ ವಿದ್ಯಾಭ್ಯಾಸ ಕಲಿಸಿ ನನ್ನ ಶಿಷ್ಯನನ್ನಾಗಿ ಮಾಡ್ಕೊತೇನೆ ಅಂತೇಳಿ ಮಾಡ್ಕೊಂಡಾಗ ಆಯಿತು ಅಂತ ಮನಸಾ ರೀತಿಯಿಂದ ಅವರು ಒಪ್ಕೊತಾರೆ. ಅವರು ಒಪ್ಕೊಂಡು ಗುರುವಿನ ಹಂಗೆ ಕಲಿಸೋದು ಬೇಡ ಅಂದ್ರೆ ನಾವು ಪಾದ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಆ ಗುರುವಿನ ಒಂದು ಪಾದ ಪೂಜೆ ಮಾಡಿ ಆ ಪಾದ ಪೂಜೆಯ ತನ್ನ ಜೋಳಿ ಒಳಗೆ ನನ್ನ ಮಗುನ ಹಾಕ್ತೇವೆ ಇನ್ನು ಮುಂದೆ ಅಂತ ತಿಳ್ಕೊಂಡು ತಂದಾತಿ ಮಾತಾಡ್ಕೊಂಡ ನಂತರ ಪ್ರಥಮದೊಳಗೆ ಪಾದ ಪೂಜೆಯನ್ನು ಮಾಡ್ತಾರೆ. ಪಾದ ಪೂಜೆ ಮಾಡಿದ ನಂತರ ಆ ಮಗುವನ್ನು ಅವರ ಜೋಳಿಗೆ ಒಳಗೆ ಹಾಕ್ತಾರೆ. ಹಾಕಿದ ನಂತರ ಗೋವಿಂದ ಭಟ್ರು ಕಳ್ಸಕ್ಕೆ ಕರ್ಕೊಂಡು ಹೋದ್ರು ಅಂತಕ್ಕಂಥ ಒಂದು ಉಲ್ಲೇಖ ಇದು ಬರ್ತದೆ. ಅವ್ರಿಗೆ ಸ್ವಲ್ಪ ಸಂಕಟ ಆಗ್ತೈತೆ. ಅವ್ರಿಗೆ ಸಂಕಟ ಆದಾಗ ಹೇಳ್ತಾರ, ಹೇಳಿದ್ರು ಅವರು ಹುಡುಗರು ಹಜರೇಶ ಕಾದಲ್ಲಿಂಗವರು ಒಂದು 5 ವರ್ಷದಾಗ ಮಟ್ಟ ಅಷ್ಟ ಮಗ, ಮುಂದೆ ಇಡೀ ಜಗತ್ತಿಗೆ ಮಗ ಅಂತೇಳಿ ವಾಣಿಗಿತ್ತು ಅವ್ರಿಗೆ. ಅದನ್ನು ಅವ್ರಿಗೆ ಊಹೆ ಮಾಡ್ಕೊಂತಾರ, ನನ್ನ ಮಗ ಎಲ್ಲಿದ್ರಿ ಏನೋ ನಮ್ಗೆ ಹುಟ್ಟಿದ್ದು ಸಾರ್ಥಕ ಐತೆ ಅಂತ ಅವಾಗ ಅವ್ರು ಖುಷಿ ಪಡ್ತಾರೆ.